ಆತ್ಮೀಯ CTET ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ಲೈಟ್ ಮೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು CTET ಪೇಪರ್ 2ನಲ್ಲಿ ಇದನ್ನು ನೀವು CTET ಪೇಪರ್ 1ಗೂ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ CTETಲ್ಲಿ ಈಸಿಯಾಗಿ ನಾವು ಹೇಗೆ 90 ಮಾರ್ಕ್ಸನ್ನು ತೆಗೆಯೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ CTET ಪೇಪರ್ ನಮಗೆ ಎಷ್ಟು ಪೇಪರ್ಗಳಿರುತ್ತೆ ಅಂತ ಒಂದು ಇಂಟ್ರಡಕ್ಷನ್ ಕೊಡ್ತೀನಂತೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ CTET ಪೇಪರಲ್ಲಿ ನೋಡಿ, ಮೊದಲಿಗೆ ಒಟ್ಟು 4 ಪಾರ್ಟ್ ಬರುತ್ತೆ. ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಸೊ ಇಲ್ಲಿ ನೋಡಿ, ನಮಗೆ ಕೆಲವರಿಗೆ ಗೊತ್ತೇ ಇರಲ್ಲ ಎಷ್ಟು ಪಾರ್ಟ್ಗಳಿರುತ್ತೆ, ನಾವು ಹೇಗೆ ಇದಕ್ಕೆ ನಾವು ಸ್ಟ್ರಾಟರ್ಜಿನ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಅದನ್ನು ಮಾಡ್ಕೊಂಡು ಹೋಗಲ್ಲ. ಅದಕ್ಕೆ ನಮಗೆ 90 ಮಾರ್ಕ್ಸ್ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಇಲ್ಲಿ 90 ಮಾರ್ಕ್ಸನ್ನು ತೆಗಿಬೋದು. ಸೊ ಇಲ್ಲಿ ನೋಡಿ, ಪಾರ್ಟ್ 1ನಲ್ಲಿ ಏನಿರುತ್ತೆ, ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ, ಅಂದರೆ ಇಲ್ಲಿ ಪೆಡಾಗಜಿ ಅಂತಲೂ ಹೇಳ್ತೀವಿ. ಇಲ್ಲಿ ನಮಗೆ 30 ಮಾರ್ಕ್ಸ್ ಇರುತ್ತೆ. ನಾವೇನು CDP ಅಂತ ಹೇಳ್ತೀವಿ, CDP ಇದರಲ್ಲಿ 30 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟು ಪಾರ್ಟಿಗೆ ಬರೋಣ. ಪಾರ್ಟಲ್ಲಿ 2 ಬರುತ್ತೆ, ಒಂದು ಸೋಷಿಯಲ್ ಸೈನ್ಸ್, ಇನ್ನೊಂದು ಮ್ಯಾಥಮೆಟಿಕ್ಸ್ ಮತ್ತು ಆ್ಯಂಡ್ ಸೈನ್ಸ್. ಇಲ್ಲಿ ಸೋಷಿಯಲ್ ಸೈನ್ಸ್ ಬರೆಯೋರಿಗೆ ಟೋಟಲ್ಲು ಅವ್ರಿಗೆ ಫುಲ್ 60 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬರೆಯೋರಿಗೆ 30 ಮಾರ್ಕ್ಸು ಮ್ಯಾಥ್ಸ್ ಇರುತ್ತೆ, 30 ಮಾರ್ಕ್ಸು ಸೈನ್ಸ್ ಇರುತ್ತೆ. ಓಕೆನಾ. ನಂತರ ಲ್ಯಾಂಗ್ವೇಜ್ 1 30 ಮಾರ್ಕ್ಸ್ಗೆ. ಸೊ ನೀವು ಲ್ಯಾಂಗ್ವೇಜನ್ನು ಯಾವ್ದಾದ್ರು ತಗೋಬೋದು, ಕನ್ನಡ ಆರ್ ಇಂಗ್ಲೀಷ್. ಸೊ ಲ್ಯಾಂಗ್ವೇಜ್ 2, ಇನ್ ಕೇಸ್ ಲ್ಯಾಂಗ್ವೇಜ್ 1 ಕನ್ನಡ ತಂಗಿದ್ರೆ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ತಗೋಬೇಕು. ಸೊ ಅದು ಬಿಟ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಕೂಡ ನೀವು ತಗೋಬೋದು. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಲ್ಯಾಂಗ್ವೇಜ್ 1 30 ಮಾರ್ಕ್ಸ್ಗೆ, ಲ್ಯಾಂಗ್ವೇಜ್ 2 30 ಮಾರ್ಕ್ಸಿಗೆ, ಟೋಟಲ್ಲು 150 ಮಾರ್ಕ್ಸು. ನಿಮಗೆ ಗೊತ್ತಿರಬೇಕು ಒಟ್ಟು ಎಷ್ಟು ಪಾರ್ಟ್ ಇರುತ್ತೆ, 4 ಪಾರ್ಟ್ ಇರುತ್ತೆ. ಸೊ ಇದು ಮೊದಲ ಸ್ಟ್ರಾಟರ್ಜಿ ನಿಮ್ಮ ಮೈಂಡಲ್ಲಿ ಇರಬೇಕು. ಏನು, ಟೋಟಲ್ಲು TET ಪೇಪರು 4 ಪಾರ್ಟ್ಸ್ ಇರುತ್ತೆ. ಅದರಲ್ಲಿ ಯಾವುದೇ ಇದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನಿಮಗೆ ಫಸ್ಟು ಗೊತ್ತಿರಬೇಕು. ಸೊ ಟೋಟಲ್ 150 ಮಾರ್ಕ್ಸ್. ಮೊದಲಿಗೆ ಬರೋಣ. ಪಾರ್ಟ್ 1ಗೆ ಬಂದರೆ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ. ಈಗ ಇಲ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ CDP, ಶಿಶು ಮನೋವಿಜ್ಞಾನ ಏನಿದೆ, ಇದು ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ 30 ಮಾರ್ಕ್ಸಿಗೆ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಎಫರ್ಟ್ ಹಾಕಬೇಕು. ಇಲ್ಲಿ ನೀವು 30 ಮಾರ್ಕ್ಸಿಗೆ ಎಷ್ಟು ತೆಗಿಬೇಕು ಅಂದರೆ 30 ಮಾರ್ಕ್ಸಿಗೆ 30 ಮಾರ್ಕ್ಸು ತೆಗಿತೀನಿ ಅಂತ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಸೊ ಅಲ್ಲೂ ನೀವು ಎಕ್ಸಾಮ್ ಬರೀಬೇಕಾದ್ರೂ ಕೂಡ ಇಲ್ಲಿ 30 ಮಾರ್ಕ್ಸಿಗೆ ನೀವು ಔಟ್ ಆಫ್ ಔಟ್ ತೆಗಿತೀನಿ ಅನ್ನೋ ಥರ ಇರಬೇಕು. ಸೊ ಲಾಸ್ಟಲ್ಲಿ ನಿಮಗೆ ಅಟ್ಲೀಸ್ಟು ನಿಯರ್ 25 ಆದರೂ ಬರಬೇಕು. ಯಾಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನನ್ನ ಪರ್ಸ್ನಲ್ ಅನುಭವದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಇಲ್ಲಿ ಮಾರ್ಕ್ಸ್ ಕಾರ್ಡ್ ನಂದು CTET ಪೇಪರ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಕೂಡ ನಿಮ್ಮ ಹತ್ರ ಅನುಭವವನ್ನು ಹಂಚ್ಕೊಳ್ತೀನಂತೆ. ಸೊ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ನೀವು ಮೇಯ್ನಾಗಿ ಇದನ್ನು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. CDP ಅಂತೂ ತುಂಬ ಇಂಪಾರ್ಟೆಂಟು. 30 ಮಾರ್ಕ್ಸ್ಗೆ 30 ಮಾರ್ಕ್ಸು ತೆಗಿತೀರಾ ಅಂತ ನೀವು ಅಲ್ಲಿ ಹೋಗಿ ಎಕ್ಸಾಮನ್ನು ಬರೀಲೇಬೇಕು. ಯಾಕಂದರೆ ಇಲ್ಲೂ ಕೂಡ ಇಲ್ಲಿ ನೋಡಿ, ಪೆಡಾಗಜಿ ಇರುತ್ತೆ, ಬೋಧನಾಶಾಸ್ತ್ರ ಇಲ್ಲೂ ಇರುತ್ತೆ. ಸೊ ಏನಕ್ಕೆ ಇದು ಇಂಪಾರ್ಟೆಂಟು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ರೆಫರೆನ್ಸ್ ಬುಕ್ಸ್ನ ನೀವೇನು ಯೂಸ್ ಮಾಡ್ಬೋದು ಅಂದರೆ, ಸೊ ಇಂಗ್ಲೀಷಲ್ಲಿ ಓದೋರು ಇಲ್ಲಿ ಸಕ್ಸಸ್ ಮಾಸ್ಟರ್ ಹರಿಯಂತ್ ಬರುತ್ತೆ, ಅರಿಹಂತ್ ಸಕ್ಸಸ್ ಮಾಸ್ಟರ್ ಬರುತ್ತೆ ಪೇಪರ್ 2ದು, ಅದನ್ನು ನೀವು ತರಿಸ್ಬೋದು. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅವರು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ತರಿಸಿ, ಅಲ್ಲಿ ಕಂಟೆಂಟು ಅಲ್ಲಿ ಬರುತ್ತೆ. ಸೋಷಿಯಲ್ ಸೈನ್ಸ್ ಅವರು ಸೋಷಿಯಲ್ ಸೈನ್ಸನ್ನು ತರಿಸ್ಕೊಡಿ. ಓಕೆ, ಅದರಲ್ಲಿ ಎಲ್ಲ ಪಾರ್ಟ್ ಇರೋಂಥದ್ದು ತರಿಸ್ಕೊಳ್ಳಿ. ನೆಕ್ಸ್ಟು ನೀವು ಇದಕ್ಕೆ ವಾಮದೇವಪ್ಪ ಬುಕ್ಕನ್ನು ಕೂಡ ಸ್ಟಡಿ ಮಾಡ್ಬೋದು. ಸೊ ನಾನು ಈ ಸಕ್ಸಸ್ ಮಾಸ್ಟರ್ ಹರಿಯಂತ್ ಜೊತೆಗೆ ಇಲ್ಲಿ ನಾನು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನಾನು ನೋಡಿದ್ದೆ. ಓಕೆನಾ. ಸೊ ನೀವು ಕೂಡ ಯೂಟ್ಯೂಬ್ ವೀಡಿಯೋಸ್ನ ನೀವು ರೆಫರ್ ಮಾಡ್ಕೊಂಡು ನೋಡ್ಬೋದು. ಯಾವುದನ್ನು ಅಂದರೆ ಲೆಟ್ಸ್ ಲರ್ನ್ ಅಂತ ಬರುತ್ತೆ, ಹಿಮಾಂಶಿ ಸಿಂಗ್ದು, ಅವ್ರದ್ದನ್ನು ನೀವು ನೋಡ್ಬೋದು. ಸೊ ಅವ್ರದ್ದು ಹಿಂದಿ ಆಯಿತು, ನೀವು ಕನ್ನಡದಲ್ಲಿ ಬೇರೆ ಕೂಡ ನೀವು ರೆಫರ್ ಮಾಡ್ಕೋಬೋದು. ನಂತರ ಇನ್ನೂ ಸುಮಾರು ಯೂಟ್ಯೂಬ್ ವೀಡಿಯೋಸ್ಗಳಿದೆ. ಯೂಟ್ಯೂಬ್ ವೀಡಿಯೋಸ್ಗಳು ನೋಡಿದ್ರೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಓದೋದ್ರ ಜೊತೆಗೆ ಅದು ಮಾಡ್ಬೋದು. ಮತ್ತು ನಾನು ಅನ್ಅಕಾಡೆಮಿ ಕೂಡ ಫಾಲೋ ಮಾಡಿದ್ದೆ. ಓಕೆನಾ. ಸೊ ಅನ್ಅಕಾಡೆಮಿನ ಕೂಡ ಫಾಲೋ ಮಾಡಿದ್ದೆ, ಅನ್ಅಕಾಡೆಮಿ. ನಂತರ ಈ ಪೆಡಾಗಜಿ ಬೋಧನಾಶಾಸ್ತ್ರಕ್ಕೆ ಲೆಟ್ಸ್ ಲರ್ನ್ ಹಿಮಾಂಶಿ ಸಿಂಗ್ ಅಂತ ನೀವು ಕೊಟ್ಟರೆ ಬರುತ್ತೆ.
ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಆಗುತ್ತೆ. ಹಿಂದಿ ಅಟ್ಲೀಸ್ಟ್ ಸ್ವಲ್ಪನಾರು ಅರ್ಥ ಆಗಿದ್ದರೆ ಸೊ ನೀವು ಅದನ್ನು ಸೊ ಈ ಚಾನಲ್ಗಳನ್ನ ಫಾಲೋ ಮಾಡ್ಬೋದು. ಇನ್ನೊಂದು ಹಿಂದಿ ಚಾನಲ್ಲೇ ಅದು ಪ್ರತೀಕ್ ಶಿವಾಲಿಕ್ ಅಂತ ಬರುತ್ತೆ, ಪ್ರತೀಕ್ ಶಿವಾಲಿಕ್ ಅಂತ. ಸೊ ಇದೆಲ್ಲ ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ, ಅದನ್ನೆಲ್ಲ ಫಾಲೋ ಮಾಡಿ. ಸೊ ಅಲ್ಲಿ ಬರೋ ವೀಡಿಯೋಸ್ಗಳು ನೋಡ್ಬೋದು. ಈಗ ನಿಮಗೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಕೆಲವೊಂದು ಮ್ಯಾರಥಾನ್ಗಳಿರುತ್ತೆ, ಮತ್ತು ನಿಮಗೆ ಅಲ್ಲಿ ಟೆಸ್ಟ್ಗಳು ಮತ್ತು ಇವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು, ಯೂಟ್ಯೂಬ್ ವೀಡಿಯೋಸ್ನ ರೆಫರ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ತುಂಬ ಚೆನ್ನಾಗಿ ನೆನಪಲ್ಲಿ ಉಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟನ್ನು ಮಾಡಿ. ಸೊ ಯಾರು ಇಂಗ್ಲೀಷ್ ಮೀಡಿಯಮ್ ಓದಿದ್ರೆ ಸಕ್ಸಸ್ ಮಾಸ್ಟರ್ ಅರಿ ಅಂತೂ ಇದು ಎನಫ್ ಆ್ಯಕ್ಚುಲಿ. ಅದರಲ್ಲಿ ಎಷ್ಟಿದೆ ಅಷ್ಟು ಓದ್ಕೊಂಡ್ರೆ, ನೀವು ನೀಟಾಗಿ ಓದ್ಕೊಂಡ್ರೆ ಆರಾಮಾಗೆ ನೀವು CDPಲಿ ಮೋರ್ ದೆನ್ 25 ಆರಾಮಾಗೆ ತೆಗಿಬೋದು. ಓಕೆ, ನಾನು ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸ್ಬೇಕಾದ್ರೆ ನಿಮಗೆ ಹೇಳ್ತೀನಿ ಅಂತ ನನ್ನ ಅನುಭವನ. ಸೊ ನೆಕ್ಸ್ಟ್ ಪಾರ್ಟ್ 2 ಬಂದರೆ ಇಲ್ಲಿ ನೋಡಿ, ನಾನು ಹೇಳಿದೆ ಪೆಡಾಗಜಿ ಅಂದರೆ ಏನಕ್ಕೆ CDP ಇಂಪಾರ್ಟೆಂಟು, ಅದರಲ್ಲಿರೋ ಇಲ್ಲಿ ಬೋಧನಾಶಾಸ್ತ್ರ. ಇಲ್ಲಿ ನೀವು CDP ಓದಬೇಕಾದ್ರೆ ತುಂಬ ಬೋಧನಾಶಾಸ್ತ್ರಗಳು ಬರುತ್ತೆ. ಸೊ ಏನಕ್ಕೆ ಇಂಪಾರ್ಟೆಂಟು ನೋಡ್ತಾ ಹೋಗಿ ಮುಂದಕ್ಕೆ ನೋಡಿ. ಇಲ್ಲಿ ಪಾರ್ಟ್ 2 ಬಂದರೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸು, ಮತ್ತು ಇನ್ನೊಂದು ಸೋಷಿಯಲ್ ಸೈನ್ಸ್. ಇಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಸ್ಟ್ರೀಮಲ್ಲಿರೋರು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ನ ತೊಗೋಬೇಕು, ಇನ್ನು ಆರ್ಟ್ಸ್ ಸ್ಟ್ರೀಮಲ್ಲಿರೋ ಸೋಷಿಯಲ್ ಸೈನ್ಸನ್ನು ತೊಗೋಬೇಕಾಗತ್ತೆ. ಸೊ ಇಲ್ಲಿ ಪಾರ್ಟ್ 2 ಟೋಟಲು 60 ಮಾರ್ಕ್ಸು, ಪಾರ್ಟ್ 2 ಟೋಟಲು 60 ಮಾರ್ಕ್ಸು. ಇನ್ ಕೇಸ್ ಇಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ತಗೊಳ್ಳೋರಿಗೆ ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸ್ ಇರುತ್ತೆ, ಮತ್ತು ಸೈನ್ಸ್ 30 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡಿ ಇಂಪಾರ್ಟೆಂಟು, ಮ್ಯಾಥಮೆಟಿಕ್ಸಲ್ಲಿ 20 ಮಾರ್ಕ್ಸು ಮ್ಯಾಥಮೆಟಿಕ್ಸ್ ಕಂಟೆಂಟ್ ಇರುತ್ತೆ, ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಪ್ರಾಬ್ಲಮ್ಸ್ ಅದೆಲ್ಲ ಇರುತ್ತೆ. ಇನ್ನು 10 ಮಾರ್ಕ್ಸು ಇಲ್ಲಿ ಅಗೇನ್ ಪೆಡಾಗಜಿ ಬರುತ್ತೆ, 10 ಮಾರ್ಕ್ಸ್. ಓಕೆ, 10 ಮಾರ್ಕ್ಸು ಪೆಡಾಗಜಿ ಬರುತ್ತೆ. ಸೊ ಮತ್ತೆ ಸೈನ್ಸಿಗೆ ಬಂದರೆ 20 ಮಾರ್ಕ್ಸ್ ಕಂಟೆಂಟು, 10 ಮಾರ್ಕ್ಸು ಪೆಡಾಗಜಿ. ನೆನಪಲ್ಲಿ ಇಟ್ಕೊಳ್ಳಿ, ಪೆಡಾಗಜಿ ಇಲ್ಲಿ ಟೋಟಲ್ ಎಷ್ಟಾಯಿತು, 20 ಆಯಿತು. ಓಕೆ, ನೀವು ಮೇಲ್ಗಡೆ CDP ನಾವು ಹೇಳಿದ್ವಲ್ಲ, CDPನೂ ಇದಕ್ಕೆ ತಗೊಳ್ಳಿ 30 ಅಂತ, ಪೆಡಾಗಜಿ ಅಂತಲೇ ತಗೊಳ್ಳಿ. ಅಲ್ಲಿ ಬಾಲ ಮನೋವಿಜ್ಞಾನ ಜೊತೆಗೆ ಪೆಡಾಗಜಿ ಇರುತ್ತಲ್ಲ, ನೀವು ಇದನ್ನು ಕೂಡ ಕನ್ಸಿಡರ್ ಮಾಡ್ಕೊಳ್ಳಿ 30 ಅಂತ. ಸೊ ನಾನು ಮುಂದಕ್ಕೆ ಹೇಳ್ತೀನಿ ಎಷ್ಟು ಬರುತ್ತೆ ನಿಮಗೆ CDP ಸೇರಿ ಪೆಡಾಗಜಿ ಎಲ್ಲ ಸೇರಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳ್ತೀನಂತೆ. ಸೊ ಇಲ್ಲಿ ಪಾರ್ಟ್ 2 ಪೆಡಾಗಜಿ 20 ಮಾರ್ಕ್ಸ್, ಇನ್ನು ಕಂಟೆಂಟು 40 ಮಾರ್ಕ್ಸ್. ಓಕೆ, ಇಲ್ಲಿ ಕಂಟೆಂಟಲ್ಲಿ ನೀವು ಸೊ ಮ್ಯಾಥ್ಸ್ ಸೈನ್ಸಲ್ಲಿರೋರು ಎರಡನ್ನೂ ಇಂಪಾರ್ಟೆಂಟ್ ಓದ್ಕೋಬೇಕು. ಇಲ್ಲ ನಿಮಗೆ ಎರಡರಲ್ಲಿ ಒಂದು ಅಂದರೆ ಒಬ್ಬರು ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಂದರೆ ಫುಲ್ಲು ಮ್ಯಾಥ್ಸಲ್ಲಿ ನೀವು 20ಗೆ 20 ಫುಲ್ ತರೋ ಆಗಿರಬೇಕು. ಯಾವ್ದಾರು ಒಂದು ಬಿಡ್ತೀವಿ ಅನ್ನೋದಿದ್ರೆ ಓಕೆನಾ. ಸೊ ಇಲ್ಲ ನಾನು ಸೈನ್ಸಲ್ಲಿ ತುಂಬ ತರೋ ಇದ್ದೀನಿ ಅಂದರೆ ನೀವು 20 ಔಟ್ ಆಫ್ 20ಗೆ ನೀವು ಫುಲ್ ತರೋ ಇರಬೇಕು. ಆವಾಗ ಯಾವುದಲ್ಲೋ ಒಂದರ ಬಿಟ್ಟರೆ ನಡೆಯುತ್ತೆ, ಯಾಕೆ ಅಂತ ಹೇಳ್ತೀನಂತೆ. ಓಕೆನಾ. ಇನ್ನು ನೆಕ್ಸ್ಟು ಸೋಷಿಯಲ್ ಸೈನ್ಸ್ಗೆ ಬರೋರು ಇಲ್ಲೂ ಕೂಡ ನೋಡಿ 30 ಮಾರ್ಕ್ಸಿಗೆ ನಾನು ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿ 10 ಮಾರ್ಕ್ಸು ಪೆಡಾಗಜಿ, 30 ಮಾರ್ಕ್ಸಿಗೆ ನೋಡಿದ್ರೆ 20 ಮಾರ್ಕ್ಸ್ ಕಂಟೆಂಟ್ ಇರುತ್ತೆ. ಸೊ ಅದೇ ನಾವೇನಾದ್ರೂ ಈಗ 60 ಮಾರ್ಕ್ಸಿಗೆ ಇರುತ್ತೆ ನಿಮಗೆ ಸೋಷಿಯಲ್ ಸೈನ್ಸ್ ಅವ್ರಿಗೆ. ಸೊ 40 ಮಾರ್ಕ್ಸಿಗೆ ಇಲ್ಲಿ ಕಂಟೆಂಟ್ ಇರುತ್ತೆ. ಸೊ ನಂತರ ಇಲ್ಲಿ ಇನ್ನು 20 ಮಾರ್ಕ್ಸಿಗೆ ಪೆಡಾಗಜಿ ಇರುತ್ತೆ. ಸೊ ಸೇಮ್ ಇಲ್ಲಿ ಪಾರ್ಟ್ 2, ಸೊ 40 ಮಾರ್ಕ್ಸ್ ಕಂಟೆಂಟು, 20 ಮಾರ್ಕ್ಸು ಪೆಡಾಗಜಿ. ಓಕೆ, ಇಂಪಾರ್ಟೆಂಟು ಈ 20 ಮಾರ್ಕ್ಸ್ ಇದೆಲ್ಲ ಇಂಪಾರ್ಟೆಂಟು, ಏನಕ್ಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ನೀವು ಸೋಷಿಯಲ್ ಸೈನ್ಸ್ ಇರೋರು ಫುಲ್ ಓದಲೇಬೇಕು. ಸೊ ನಿಮಗೆ ಇದು ಈಸಿ ಇರುತ್ತೆ. 40ಲಿ ನೀವು 40ಗೆ ತರೋದ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಇದು ಸ್ಕೋರ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಇಂಪಾರ್ಟೆಂಟು. ಏನಾದರೂ GPSTR ಕಾಲಾದರೆ GPSTRಗೆ ಟೆಟ್ ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಪಾರ್ಟ್ 3 ಬರೋಣ. ಇಲ್ಲಿ ನೋಡಿ ಲ್ಯಾಂಗ್ವೇಜ್ 1, ನೀವು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಯಾವ್ದು ಸೆಲೆಕ್ಟ್ ಮಾಡ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪಾರ್ಟ್ 3ಲಿ. ಯಾಕೆ ಅಂತ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ 1 30 ಮಾರ್ಕ್ಸಿಗೆ ಇರುತ್ತಲ್ಲ, ನೀವು ಲ್ಯಾಂಗ್ವೇಜನ್ನು ಯಾವ್ದು ತೊಗೊಂಡಿರ್ತೀರ ಅಲ್ಲಿ ಪೊಯಮ್ ಇರುತ್ತೆ. ಅಂದರೆ ಒಂದು ಪೊಯಮ್ ಕೊಟ್ಟಿರ್ತಾರೆ, ಆ ಪೊಯಮ್ ರಿಲೇಟೆಡಾಗಿ 6 ಕ್ವಶನ್ಸ್ ಇರುತ್ತೆ, 6 ಮಾರ್ಕ್ಸ್ ಇರುತ್ತೆ ನೀವು ಲ್ಯಾಂಗ್ವೇಜ್ 1 ತಗೊಂಡ್ರೆ. ನೆಕ್ಸ್ಟು ಇಲ್ಲಿ ಪ್ಯಾಸೇಜ್ 9 ಮಾರ್ಕ್ಸಿಗೆ ಇರುತ್ತೆ. ಒಂದು ಪ್ಯಾಸೇಜ್ ಇರುತ್ತೆ ಇಲ್ಲಿ, ಒಂದು ಪ್ಯಾಸೇಜು, ಒಂದು ಪೊಯಮು, ಒಂದು ಪ್ಯಾಸೇಜ್, ಒಂದು ಪೊಯಮ್ ಇರುತ್ತೆ.
ರೈಟ್, ಅರ್ಥ ಆಯ್ತಲ್ಲ. ಇನ್ನು ನೋಡಿ ಪೆಡಗಜಿ ಬೋಧನಾಶಾಸ್ತ್ರ ಏನಿರುತ್ತೆ 15 ಮಾರ್ಕ್ಸ್ ಇರುತ್ತೆ. ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದೇ ನಿಮಗೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ನ ಸ್ಟ್ರಾಟಜಿ ಕೊಡ್ತಿರೋದು. 15 ಮಾರ್ಕ್ಸ್ ಪೆಡಗಜಿ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಬಟ್ ಸಬ್ಜೆಕ್ಟ್ ಕಂಟೆಂಟ್ ಕೆಲವೊಂದು ಬಂದಾಗ ಕೆಲವೊಂದು ಚೇಂಜ್ ಆಗುತ್ತೆ. ಅದನ್ನು ನೀವು ಗಮನ ಕೊಟ್ಟು ಓದ್ಕೊಂಡ್ರೆ ಮುಗೀತು. ಓಕೆನಾ. ಸೊ ಇದು ಪಾರ್ಟ್ 3 ಅಲ್ಲ, ಇದು ಪಾರ್ಟ್ 4 ಬರೋಣ. ನಾನು ನೆಕ್ಸ್ಟ್ ಪಾರ್ಟ್ 4 ಬರೋಣ. ಇಲ್ಲಿ ನೋಡಿ ಇಲ್ಲಿ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ 2 ನೋಡಿ, ಲ್ಯಾಂಗ್ವೇಜ್ 2 13 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಪೊಯಮ್ ಇರಲ್ಲ ಲ್ಯಾಂಗ್ವೇಜ್ 2ಲಿ, 2 ಕೂಡ ಪ್ಯಾಸೇಜ್ ಇರುತ್ತೆ. 2 ಪ್ಯಾಸೇಜ್ ಇರುತ್ತೆ ನೋಡಿ, ಇಲ್ಲೊಂದು ಪ್ಯಾಸೇಜ್. ಫಸ್ಟ್ ಪ್ಯಾಸೇಜು 7 ಮಾರ್ಕ್ಸಿಗೆ, ಸೆಕೆಂಡ್ ಪ್ಯಾಸೇಜ್ 8 ಮಾರ್ಕ್ಸಿಗೆ. ಟೋಟಲ್ಲು ಬರೀ ಪ್ಯಾಸೇಜಲ್ಲೇ ನಿಮಗೆ 15 ಮಾರ್ಕ್ಸ್ ಬರುತ್ತೆ. ಓಕೆನಾ. ಸೊ ಇಲ್ಲೂ ನೀವು ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿನೋ, ನಿಮಗೆ ಪ್ಯಾಸೇಜ್ ಯಾವುದ್ರಲ್ಲಿ ನೀವು ಚೆನ್ನಾಗೇ ಫೆಮಿಲಿಯರ್ ಇರ್ತೀರ, ಚೆನ್ನಾಗಿ ನೀವು ಅಟೆಂಡ್ ಮಾಡೋಂಗಿರ್ತೀರ, ಸೊ ಅದನ್ನು ನೀವು ಲ್ಯಾಂಗ್ವೇಜ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ 2 ಪ್ಯಾಸೇಜಿಂದ 15 ಮಾರ್ಕ್ಸ್ ಇರುತ್ತೆ. ನಂತರ ನೋಡಿ ಪೆಡಗಜಿ 15 ಮಾರ್ಕ್ಸ್. ನೋಡಿ ಬೋಧನಾಶಾಸ್ತ್ರ ಇಲ್ಲಿ 15 ಮಾರ್ಕ್ಸ್ ಬಂತು. ಟೋಟಲ್ಲು ಬೋಧನಾಶಾಸ್ತ್ರ ಎಲ್ಲ ಪಾರ್ಟ್ 4 ಪಾರ್ಟ್ಗಳನ್ನ ಸೇರಿ ನೋಡಿ, ಇಲ್ಲಿ ಲ್ಯಾಂಗ್ವೇಜಿಂದ ಟೋಟಲ್ 30, ಬೋಧನಾಶಾಸ್ತ್ರ ಪೆಡಗಜಿ. ನಂತರ ಮೇಲ್ಗಡೆ ಬಂದರೆ ಇಲ್ಲಿ ಪಾರ್ಟ್ 2ಲಿ 20, ಎಷ್ಟಾಯಿತು 30 20 50 ಆಯಿತು. ನಂತರ CDP 30 ತಗೊಂಡ್ರೆ ಟೋಟಲ್ಲು ನಿಮಗೆ CDP ಮತ್ತು ಪೆಡಗಜಿ ಎಲ್ಲ ಸೇರಿ 80 ಮಾರ್ಕ್ಸು ಇಲ್ಲೇ ಬರುತ್ತೆ. ನೀವು ಅದಕ್ಕೆ CDPನ ಚೆನ್ನಾಗಿ ಒತ್ಕೊಡ್ಬೇಕು ಅಂತಾರೆ, ನಾನು ಅದಕ್ಕೋಸ್ಕರ. ನೀವು CDP ಚೆನ್ನಾಗಿ ಒತ್ಕೊಟ್ರೆ ಇನ್ನು ಬೇರೆ ಇದು ಲ್ಯಾಂಗ್ವೇಜ್ದಸ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ಸು ಮ್ಯಾಥಮೆಟಿಕ್ಸ್ ಪಾರ್ಟ್ 2 ಸಬ್ಜೆಕ್ಟ್ಸ್ಗಳದ್ದು ಪೆಡಗಜಿ ಕೂಡ ಇಲ್ಲಿ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಅದನ್ನು ಇಲ್ಲಿ ನೀವು CDP ಓದಿದ್ದೀನಿ ಅಂದ್ಬಿಟ್ಟು ಅಲ್ಲಿರೋ ಪೆಡಗಜಿ ಓದಬಾರ್ದು ಅಂತ ಅಲ್ಲ. ಫಸ್ಟ್ ಇದನ್ನು ಇಂಪಾರ್ಟೆನ್ಸ್ ಕೊಟ್ಟರೆ ಅಲ್ಲಿರೋ ನಿಮಗೆ ಬೋಧನಾಶಾಸ್ತ್ರ ಏನು ಓದ್ತೀರಾ ಅದು ನಿಮಗೆ ಈಸಿ ಆಗುತ್ತೆ. ಇಲ್ಲೇ ನಿಮಗೆ CDP ಮತ್ತು ಪೆಡಗಜಿಯಿಂದ 80 ಮಾರ್ಕ್ಸ್ ಬಂತು. ನೀವು ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಯಾರು ನೀವು CDP ಮತ್ತು ಪೆಡಗಜಿನ ನೆಗ್ಲೆಕ್ಟ್ ಮಾಡ್ತಿರೋ ನಿಮಗೆ 90 ಮಾರ್ಕ್ಸ್ ತೆಗೆಯೋಕ್ಕೆ ಕಷ್ಟ ಆಗೋದು. ಅರ್ಥ ಆಗ್ತಿದೆಯಲ್ಲ. ಸೊ ಆ್ಯಂಡ್ ಲ್ಯಾಂಗ್ವೇಜ್ 1 ಮತ್ತು ಇಲ್ಲಿ ಲ್ಯಾಂಗ್ವೇಜ್ 2ನ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ ಬಿಟ್ಟಿದ್ದು. ನಾನು ಒಂದು ಸಲ ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡು ಲ್ಯಾಂಗ್ವೇಜ್ 2 ಇಂಗ್ಲೀಷ್ ತಗೊಂಡಿದ್ದೆ. ಇನ್ನೊಂದು ಸಲ ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತಗೊಂಡು ಇನ್ನೊಂದು ಸಲ ಅದಕ್ಕೆ ಲ್ಯಾಂಗ್ವೇಜ್ 2ನ ಕನ್ನಡ ತಗೊಂಡಿದ್ದೆ. ಓಕೆ. ಸೊ ನಾನು 2 ಸಲ CTETನ ಬರ್ದಿದ್ದೀನಿ. 2 ಸಲನೂ ಕೂಡ ನಂದು ಕ್ವಾಲಿಫೈ ಆಗಿದೆ. ಅದರದ್ದು ನಾನು ಮಾರ್ಕ್ಸ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ನಾನು ಫಸ್ಟ್ ಟೈಮ್ ಬರೆದಿದ್ದಾಗ ಇದು CTETದು ಮಾರ್ಕ್ಸು. ಆವಾಗ ಪೇಪರ್ 1 ಕೂಡ ನಮಗೆ ಅಲೋ ಇತ್ತು. ಸೊ BEd ಮಾಡಿರೋರಿಗೆ. ಈಗ ಪೇಪರ್ 1ಗೆ ಇಲ್ಲಿ ಎಲಿಜಿಬಲ್ ಇಲ್ಲ. BEd ಮಾಡಿರೋರು ಪೇಪರ್ 1ನ ಬರೆಯೋಂಗಿಲ್ಲ, DEdರ್ ಮಾತ್ರ ಬರೀಬೇಕು. ಸೊ ಅವಾಗ ಪೇಪರ್ 1 ಬರೆದಾಗ ಇಲ್ಲಿ ನಾವು ಪೇಪರ್ 1 ಪೇಪರ್ 2 ಬರೆದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳ್ತೀನಿ. ಪೇಪರ್ 1 ಅವಾಗ ನಮಗೆ CBT ಎಕ್ಸಾಮ್ ಇತ್ತು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಸೊ ಕಂಪ್ಯೂಟರ್ ನೋಡಿ ಇಲ್ಲಿ ಈಸಿ ಇತ್ತು, ಚೆನ್ನಾಗಿ ಮಾಡಿದೆ ಪೇಪರ್ 1ನ. ಸೊ ಇಲ್ಲಿ ನೋಡಿ CDP 30 ಮಾರ್ಕ್ಸು, 30 ಮಾರ್ಕ್ಸ್ಗೆ 26 ಬಂದಿದೆ. ಓಕೆ. ಸೊ ನೆಕ್ಸ್ಟು ಮ್ಯಾಥಮೆಟಿಕ್ಸು 22, ಎನ್ವಿರಾನ್ಮೆಂಟಲ್ ಸೈನ್ಸು 15. ಸೊ ನಾನು ಯಾಕೆ ಎನ್ವಿರಾನ್ಮೆಂಟ್ 15 ಅಂದರೆ ನಾನು ಮ್ಯಾಥಮೆಟಿಕ್ಸನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದೆ, EVSನ ಸ್ವಲ್ಪ ಅಂದರೆ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ನೆಕ್ಸ್ಟ್ ಲ್ಯಾಂಗ್ವೇಜ್ 1 23, ಸೊ ಲ್ಯಾಂಗ್ವೇಜ್ 2 25, ಟೋಟಲ್ 111 ಬಂದಿದೆ. ಓಕೆನಾ. ಈಸಿ ಇತ್ತು ಪೇಪರು, ಚೆನ್ನಾಗಿ ಮಾಡಿದೆ. ಹಂಗಂತ ಇಲ್ಲಿ ನೋಡಿ ಪೇಪರ್ 2 93 ಬಂದಿದೆ. ಇದು ಬೆಳಗ್ಗೆ ಸೆಷನ್ನು ಪೇಪರ್ 1 ಆಗಿತ್ತು, ಮಧ್ಯಾಹ್ನ ಸೆಷನ್ ಪೇಪರ್ 2 ಇತ್ತು. ಸೊ ಇಲ್ಲಿ 93 ಬಂದಿದೆ. ಯಾಕೆ ಕಷ್ಟ ಆಯಿತಾ? ಇದು ಈಸಿ ಇತ್ತು. ಏನಾಯಿತು ಅಂದರೆ ಪೇಪರ್ 1 ಬರೆದಾಗ ಕಂಪ್ಯೂಟರ್ ನೋಡಿ ಸ್ವಲ್ಪ ಮೈಂಡು ಡಿಸ್ಟರ್ಬ್ ಆಗಿತ್ತು. ಈ ಪೇಪರ್ 2ಲಿ ಈಸಿ ಇರೋ ಕ್ವಶನ್ಸ್ಗಳು ಈಸಿ ಇತ್ತು, ಆದರೂ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಯಿತು. ಆದರೂ ಕೂಡ ಇಲ್ಲಿ ಟೋಟಲ್ 93 ಬಂದಿದೆ. ಇಲ್ಲಿ ನೋಡಿ CDP ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿದೆ, ಇಲ್ಲಿ 24 ಬಂದಿದೆ. ಇದ್ರ ಇನ್ನೂ ತೆಗಿಬೋದಿತ್ತು, ಬಟ್ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದ್ದರಿಂದ ಫಸ್ಟ್ ಪೇಪರ್ ಅಂದರೆ ಕಂಪ್ಯೂಟರ್ ನೋಡಿ ಅಲ್ಲಿ 24 ಆಯಿತು. ಸೊ ಇದು ಕೂಡ ಇಂಪಾರ್ಟೆಂಟ್. ಈಗೆಲ್ಲ ಆಫ್ಲೈನ್ ಎಕ್ಸಾಮ್ ಇರೋದ್ರಿಂದ ನಿಮಗೆ ತೊಂದರೆ ಇಲ್ಲ. ನೆಕ್ಸ್ಟು ಪಾರ್ಟ್ 2 34, ಲ್ಯಾಂಗ್ವೇಜ್ 2 ಇಂಗ್ಲೀಷು. ಅವಾಗ ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತೊಗೊಂಡಿದ್ದೆ, ಸೊ 16. ಇನ್ನು ಲ್ಯಾಂಗ್ವೇಜ್ 2 ಕನ್ನಡ 90 ಬಂದಿತ್ತು. ಸೊ 93 ಇಲ್ಲೂ ಕ್ವಾಲಿಫೈ ಆಗಿತ್ತು. ಸೊ ಇಂಪಾರ್ಟೆಂಟು ಇಲ್ಲಿ ನಾವು 83 ತೆಗೆದ್ರೂ ಕೂಡ ಕ್ವಾಲಿಫೈ ಆಗ್ತೀವಿ.
OBC ಅವರು, ಜನರಲ್ ಅವರು 90 ತೆಗಿಬೇಕು. OBC 83 ತೆಗೆದ್ರು ಕ್ವಾಲಿಫೈ ಆಗ್ತೀರಾ. ಆದರೆ GPSTR ಅಲ್ಲಿ ಅದನ್ನು ಕನ್ಸಿಡರ್ ಮಾಡಲ್ಲ. GPSTR ಅಲ್ಲಿ ನೀವು ಎಕ್ಸಾಮ್ ಬರೀಬೇಕು. GPSTR ಅಂದರೆ ನೀವು 90 ತೆಗೆದಿರಲೇಬೇಕು ಮಿನಿಮಮ್. ಅದರ ಮೇಲೆ ಎಷ್ಟಾರು ತೆಗೀರಿ. ಸೊ ಇದ್ರ ಮೇಲೆ ನೀವು 90 ಮಾತ್ರ ಅನ್ಕೋಬಾರ್ದು. ನಿಮ್ಮ ಟಾರ್ಗೆಟು 120+ ಇರಬೇಕು. ಏನಕ್ಕೆ ಅಂದರೆ ನೀವು GPSTR ನೀವು ಮೆರಿಟ್ ಸ್ಕೋರನ್ನು ಇಲ್ಲಿ 20% ಟೋಟಲ್ 100%ಗೆ ಮೆರಿಟಲ್ಲಿ 20% ನಿಮಗೆ ಟೆಟ್ ಮಾರ್ಕ್ಸನ್ನು ತಗೊಳ್ತಾರೆ. ಟೆಟ್ ಮಾರ್ಕ್ಸನ್ನು ತಗೊಳ್ಳೋದ್ರಿಂದ GPSTRಗೆ ಇಲ್ಲಿ ಇದು 150 ಮಾರ್ಕ್ಸಿಗೆ ಅಷ್ಟೇ ಇರೋದು. ನೀವೆಷ್ಟು ಸ್ಕೋರ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮೆರಿಟ್ ಸ್ಕೋರು ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ನಂತರ ನೋಡಿ, ನಾನು ಇನ್ನೊಂದ್ಸಲಿ ಸೆಕೆಂಡ್ ಪೇಪರ್ನ ಬರೆದಾಗ, ಅಂದರೆ CTET ಬರೆದಾಗ ಅವಾಗ ಫಸ್ಟ್ ಪೇಪರ್ ಬರೀಲಿಲ್ಲ. ಸೊ ಬರೀ ಸೆಕೆಂಡ್ ಪೇಪರ್ ಮಾತ್ರ ಬರೆದೆ. ಇಲ್ಲಿಗೆ ನಾನು ತುಂಬ ಪ್ರಿಪೇರ್ ಆಗಿರಲಿಲ್ಲ. ಓಕೆನಾ. ಸೊ ಇಲ್ಲಿ ನೋಡಿ CDP 25 ಬಂದಿದೆ. ನೆಕ್ಸ್ಟು ಮ್ಯಾಥ್ಸು ಮತ್ತು ಸೈನ್ಸು 48, ಲ್ಯಾಂಗ್ವೇಜ್ 19, ಲ್ಯಾಂಗ್ವೇಜ್ 2 ಕನ್ನಡ 21. ಓಕೆ, ನಾನು ಕನ್ನಡ ಇಂಗ್ಲೀಷು ನಾನು ಎಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿದ್ದು ಮಾಮೂಲಿ ಟೆಟ್ಟಲ್ಲಿ, ಅಲ್ಲೂ ಕೂಡ 93 ಬಂದಿತ್ತು. ಸೊ ಇದು ಈ ಸ್ಟ್ರಾಟಜಿನ ನೀವು ಮಾಡ್ಕೊಂಡು ಹೋದರೆ ನೀವು ಆರಾಮಾಗೆ 90ನ ತೆಗಿಬೋದು. ಏನು ಸ್ಟ್ರಾಟಜಿ ನೋಡಿ, CDP ವೆರಿ ವೆರಿ ಇಂಪಾರ್ಟೆಂಟ್. ಅದು CDP ವೆರಿ ವೆರಿ ಇಂಪಾರ್ಟೆಂಟ್, 30 ಮಾರ್ಕ್ಸ್ ಇಲ್ಲಿ. ಓಕೆ, ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಲ್ಲಿ ಬರೋ ಪೆಡಗಾಜಿ ಬೋಧನಾಶಾಸ್ತ್ರ 20, ಟೋಟಲ್ 50, ಮತ್ತು ಲ್ಯಾಂಗ್ವೇಜಲ್ಲಿ ಬರೋ ಪೆಡಗಾಜಿ ಟೋಟಲ್ಲು 30. 80 ಮಾರ್ಕ್ಸು ನಿಮಗೆ ಪೆಡಗಾಜಿಲೇ ಅಂದರೆ ಬೋಧನಾಶಾಸ್ತ್ರದಲ್ಲೇ ಬಂದೋಗ್ಬಿಡುತ್ತೆ. ನೀವು ಇದನ್ನು ಫುಲ್ ಥರ ಹೋಗ್ಬಿಟ್ರೆ ಲ್ಯಾಂಗ್ವೇಜಸ್ ಪೆಡಗಾಜಿ, ಕನ್ನಡ ಮತ್ತು ಇಂಗ್ಲೀಷ್, ಇಲ್ಲ ನೀವು ಬೇರೆ ಲ್ಯಾಂಗ್ವೇಜಸ್ ತಗೊಂತೀರ ಆ ಲ್ಯಾಂಗ್ವೇಜಸ್ಸು. ಸೊ ನಂತರ ಬಂದರೆ ಇಲ್ಲಿಗೆ ಬಂದರೆ ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ ಇಲ್ಲಿ 20 ಮಾರ್ಕ್ಸು ಪೆಡಗಾಜಿ, ಸೋಷಿಯಲ್ ಸೈನ್ಸವರಿಗೆ ಇಲ್ಲಿ 20 ಮಾರ್ಕ್ಸ್ ಪೆಡಗಾಜಿ. ನೋಡಿ ಎಂಥ ಆಪರ್ಚುನಿಟಿ. ಈ ಸ್ಟ್ರಾಟಜಿನ ನೀವು ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಸೊ 90 ಮಾರ್ಕ್ಸ್ ತೆಗೋಕ್ಕಾಗಲ್ಲ. ಓಕೆ, ಇಲ್ಲಿ ನೋಡಿ, ಇನ್ನು 150ಲಿ ನಿಮಗೆ 150ಲಿ 80 ಮಾರ್ಕ್ಸು ಪೆಡಗಾಜಿನೇ ಆದರೆ ಇನ್ನು ಉಳಿಯೋದು ಯಾವುದು 70 ಮಾರ್ಕ್ಸ್. ನೀವು ಇಲ್ಲಿ 80 ಮಾರ್ಕ್ಸಿಗೆ ಅಟ್ಲೀಸ್ಟ್ 70 ತೆಗೆದ್ರೆ ನಿಮಗೆ ಉಳಿಯೋದಿನೆಷ್ಟು 90 ತೆಗಿಯೋಕ್ಕೆ 20 ಮಾರ್ಕ್ಸ್. ಓಕೆ, ನಾನು ಬರೀ 90 ತೆಗೀರಿ ಅಂತ ಹೇಳ್ತಿಲ್ಲ, ನಾನು ಹೇಳ್ತಿಲ್ಲ 120+ ನೀವು ಟ್ರೈ ಮಾಡಬೇಕು. ನಿಮ್ಗೆ 90 ಕಷ್ಟ ಆಗ್ತದೆ. ಅಟ್ಲೀಸ್ಟ್ ಈ ಸ್ಟ್ರಾಟಜಿನ ಮಾಡ್ಕೊಂಡು ಹೋದರೆ ನೀವು 90+ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇನ್ನು ಉಳಿದಿರೋ 70ಲಿ ನಿಮ್ಮ ಸಬ್ಜೆಕ್ಟ್ ಕಂಟೆಂಟಲ್ಲಿ ನಿಮಗೆ ಇನ್ನು 20 ತೆಗಿಯೋದು ಕಷ್ಟನಾ? ಓಕೆ, ಲ್ಯಾಂಗ್ವೇಜಲ್ಲಿ ಇನ್ನು ಗ್ರಾಮರ್ ಇರುತ್ತೆ, ಆ ಪ್ಯಾಸೇಜೆಲ್ಲ ನೀವು ಆರಾಮಾಗಿ ತಗೋಬೋದು. ಇಲ್ಲಿ ನಿಮಗೆ ನೋಡಿ ನಿಮ್ಮ ಸೋಷಿಯಲ್ ಸೈನ್ಸಲ್ಲಾದರೆ 40ಗೆ ಅಟ್ಲೀಸ್ಟ್ ಒಂದು 20+ ತೆಗೋಕ್ಕಾಗಲ್ವಾ? ಇನ್ನು ಲ್ಯಾಂಗ್ವೇಜಸಲ್ಲಿ ಸೊ ಟೋಟಲ್ ನೋಡಿ ಇಲ್ಲಿ ನಾವು 30 ಪೆಡಗಾಜಿಗೆ ಬಿಟ್ಟರೆ ಇನ್ನು ಉಳಿಯೋ 30ಲಿ ಪ್ಯಾಸೇಜ್ ಇರುತ್ತೆ, ಅದಿರುತ್ತೆ. ಅಟ್ಲೀಸ್ಟ್ 20ನಾರ ತೆಗಿಬೋದು, 15 to 20. ಓಕೆನಾ. ಅಲ್ಲಿಗೆ ಈ ಸ್ಟ್ರಾಟಜಿನ ನೀವು ಮಾಡ್ಕೊಂಡು ಹೋದರೆ CTETಲ್ಲಿ ಆರಾಮಾಗಿ ನೀವು 90+ ಅಂದರೆ 100+ನ ತೆಗಿಬೋದು. ಸೊ ನಾನು 90+ಗಾರು ನೀವು ಇದನ್ನು ನೀವು ಆರಾಮಾಗಿ ತೆಗಿತಾ ಹೋಗ್ಬೋದು. ಸೊ ಫಸ್ಟ್ ಟೈಮ್ ಹೋಗ್ತಿದ್ದಾರೆ, ನಿಮ್ಗೆ ಕಷ್ಟ ಆಗ್ತಿದೆ ಅಂದರೆ ಸೊ ಈಗ ಫಸ್ಟ್ ಟೈಮು 90+ ಈ ಸ್ಟ್ರಾಟಜಿನ ಮಾಡ್ಕೊಂಡು 90+ ಆರಾಮಾಗಿ ತೆಗಿಬೋದು. ಸೊ ಇದೇ ನೀವು ಎಕ್ಸಾಮ್ನ ನೀವು 90+ ತೆಗೆದಾಗ ಸೊ ನೀವು ಈಗ ಕ್ವಾಲಿಫೈ ಆಗಿರ್ತೀರ. ಇನ್ನೊಂದ್ಸಲಿ ಸ್ಕೋರ್ ಮಾಡ್ಕೋಬೇಕು ಅಂದಾಗ ಯಾರು ಮುಂಚೆ 90+ ತೆಗೆದಿರ್ತೀರ, ನೀವು ಈಗ ಸ್ಕೋರ್ ಮಾಡ್ಕೋಬೇಕು ಅಂದರೆ ಈಗ ನಿಮ್ಗೆ ಧೈರ್ಯ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ, ಆರಾಮಾಗಿ ಹೋಗಿ ನೀವು ಬರೋದ್ರು 120+ ಅಥವಾ 110+ ಆದರೂ ಆರಾಮಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ನಾವು ಈ ವಿಡಿಯೋದಲ್ಲಿ CTET ಅಥವಾ ನೀವು ಮಾಮೂಲಿ ಇದನ್ನು ಟೆಟ್ಟಿಗೂ ಯೂಸ್ ಮಾಡ್ಕೋಬೋದು. TETಲಿ ಹೇಗೆ ಈಸಿಯಾಗಿ 90+ ತೆಗೆಯೋದು ಅನ್ನೋದನ್ನು ನಾನು ಈಸಿ ಟಿಪ್ಸನ್ನು ಕೊಟ್ಟಿದ್ದೀನಿ. ಸೊ ಈ ಟಿಪ್ಸು ನಿಮಗೇನಾದ್ರು ಉಪಯೋಗ ಆಗಿದ್ದರೆ ಅಂದರೆ ನೀವು ಎಕ್ಸಾಮ್ ಬರೆದಾದ್ಮೇಲೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಹಾಕಿ, ಸೊ ರಿಸಲ್ಟ್ ಎಲ್ಲ ಬಂದಾಗ ಸೊ ಇದು ನನಗೆ ಹೆಲ್ಪ್ ಆಯಿತು ಅಂತ. ಸೊ ಅವಾಗ ನನಗೂ ಕೂಡ ಖುಷಿಯಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಯಾರು ಟೆಟ್ ಆಕಾಂಕ್ಷಿಗಳಿದ್ದಾರೆ ಅವರು ಕೂಡ ಇದನ್ನು ತಲುಪೋ ಥರ ನೀವು ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.